ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಹೋಟ್ಲಲ್ ಸ್ಟೈಲ್ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾವು ಮಸಾಲೆಗಳನ್ನ ಹುರ್ಕೊಬೇಕು ಫ್ರೆಂಡ್ಸ್. ನೋಡಿ, ಮೊದಲು ಬಾಣಲಿ ಇಟ್ಕೊಳ್ಳಿ. ಬಾಣಲಿ ಇಟ್ಕೊಂಡ ನಂತರ 3-4 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕೊಂಡ ನಂತರ 2 ಚಕ್ಕೆ, 2-3 ಲವಂಗ, 1 ಅನಾನಸ್ ಹೂವು ಹಾಕ್ಕೊಳ್ಳಿ ಮತ್ತು 2 ಏಲಕ್ಕಿ ಹಾಕ್ಕೊಂಡು ನೀಟಾಗೆ ಇದನ್ನ ಹುರ್ಕೊಳ್ಳಿ. ನೋಡಿ, ಇದರ ಹುರ್ಕೊಂಡಾದ ನಂತರ ನೀವು 1.5 ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ ಇದಕ್ಕೆ, ಮತ್ತು ಅರ್ಧ ಸ್ಪೂನ್ ಜೀರಿಗೆ, ಮತ್ತು 1 ಇಂಚು ಶುಂಠಿ, 4-5 ಎಸಳು ಬೆಳ್ಳುಳ್ಳಿ, ಮತ್ತು 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗೆ ನೋಡಿ ಇದು ಮಾಡ್ಕೊಬೇಕು, ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಫ್ರೈ ಆಗ್ತಿದೆ. ಈ ಫ್ರೈ ಆದ ನಂತರ 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕಲರ್ಗೆ ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡು ನೀಟಾಗೆ ಇದನ್ನು ಫ್ರೈ ಮಾಡ್ಕೊಬೇಕು ನೀವು. ನೋಡಿ, ಈ ರೀತಿ ನೀಟಾಗಿ ಆದ ತಕ್ಷಣ ಒಂದು 5 ನಿಮಿಷ ಇದನ್ನು ಆರಕ್ಕೆ ಬಿಡಿ. ಇದು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ರುಬ್ಕೊಬೇಕು. ನೋಡಿ, ನಾನು ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹೆಂಗೆ ಬಂದಿದೆ ಕಲರ್ ನೋಡಿ. ಈ ರೀತಿ ಕಲರ್ ಬಂದಿದೆ. ಇದಕ್ಕೆ ಯಾವುದೇ ರೀತಿಯ ಕಲರ್ ಹಾಕಿಲ್ಲ. ಈ ಥರ ಮಾಡ್ಕೊಬೇಕು. ನಂತರ ನೀವು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ ನೀವು ಆಯಿಲ್ ಆದರೂ ಹಾಕ್ಕೊಬೋದು, ಇದ್ದರೆ ತುಪ್ಪ ಇದ್ದರೂ ಕೂಡ ಹಾಕ್ಕೊಬೋದು. ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ನೀವು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನ ಅದನ್ನು ಹಾಕ್ಕೊಂಡು ನೀಟಾಗೆ ಎಣ್ಣೆಲಿ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಎಲ್ಲ ರೋಸ್ಟ್ ಆಗಿದೆ. ಇದಾದ ನಂತರ ನೀವು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊಬೇಕು. ಈರುಳ್ಳಿ ಬಾಡಿದೆ ನೋಡಿ, ಇವಾಗ ಚೆನ್ನಾಗಿ ಬಾಡಿದೆ. ಇವಾಗ ನೀವು ಹಸಿ ಬಟಾಣಿ, ಇಲ್ಲಾಂದರೆ ನೀವು ಒಣಗಿರೋ ಬಟಾಣಿನ ನೈಟ್ ನೆನೆಸ್ಕೊಂಡು ಯೂಸ್ ಮಾಡ್ಕೊಬೋದು. ಹಸಿ ಬಟಾಣಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಸ್ವಲ್ಪ ನೀವು ಸಾಲ್ಟ್ ಕೂಡ ಸೇರಿಸ್ಕೊಬೋದು, ಯಾಕಂದರೆ ತರಕಾರಿಗೆಲ್ಲ ಸ್ವಲ್ಪ ಸಾಲ್ಟ್ ಹಿಡಿಯುತ್ತೆ. ಇವಾಗ ಈ ಥರ ಹಾಕ್ಕೊಂಡು ಸ್ವಲ್ಪ ನೀಟಾಗೆ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಆದಮೇಲೆ ನೀವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಳ್ಳಿ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಂಡು 2-3 ನಿಮಿಷ ಆದ ತಕ್ಷಣವೇ ನೋಡಿ ಒಂದು ಮಿಕ್ಸ್ ಕೊಟ್ಕೊಡಿ. ಒಂದು 2-3 ನಿಮಿಷ ಆದ ತಕ್ಷಣ ನೀವು ಟೊಮೊಟೊ ಹಾಕೊಂಬಿಡಿ. ಟೊಮೊಟೊ ಕೂಡ ರೋಸ್ಟ್ ಆಗಬೇಕು. ಹಾಗಾಗಿ ನೋಡಿ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇವಾಗ ನೀವು ಎಷ್ಟು ರೈಸ್ ತೊಗೊಂಡಿದ್ದೀರಾ ಅದಕ್ಕೆ ಡಬಲ್ ನೀರು ಹಾಕ್ಕೊಬೇಕು ನೀವು. ನೋಡಿ, ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ, ಹಾಗಾಗಿ ನಾನು 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕು. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂತು. ಇವಾಗ ನೀವು ತೊಳೆದಿಟ್ಕೊಂಡಿರೋ ರೈಸ್ ಹಾಕ್ಕೊಳ್ಳಿ. ರೈಸ್ ಹಾಕ್ಕೊಂಡು ನೀವು ಇವಾಗ ನೀಟಾಗಿ ಮಿಕ್ಸ್ ಕೊಟ್ಟು ಈಗಲೇ ನೀವು ಸಾಲ್ಟ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಬೇಕು. ಇನ್ನೊಂದು ಸಲ ಸಾಲ್ಟ್ ಏನಾದ್ರು ಕಮ್ಮಿ ಆಗಿದ್ದರೆ ಇವಾಗಲೇ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲ್ ಹೊಡೆಸ್ಕೊಳ್ಳಿ. ನೋಡಿ, ಒಂದು ವಿಸಿಲ್ ಹೊಡೆಸ್ಕೊಂಡ ನಂತರ ವಿಸಿಲ್ ಹೋಗಿದೆ. ಇವಾಗ ಓಪನ್ ಮಾಡ್ತೀನಿ ನೋಡಿ. ಎಷ್ಟು ಕಲರ್ಫುಲ್ಲು ಟೊಮೊಟೊ ಬಾತ ಬಂದಿದೆ ನೋಡಿ. ಎಷ್ಟು ಕಲರ್ ಇದೆ ನೋಡಿ. ಕಲರ್ಫುಲ್ ಟೊಮೊಟೊ ಬಾತ್ ಅಂತ ಹೇಳ್ಬೋದು ಇದಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೀವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋದಷ್ಟೇ. ರೆಡಿ ಟು ಈಟ್ ಹೋಟೆಲ್ ಸ್ಟೈಲ್ ಟೊಮೊಟೊ ಬಾತ್ ವಿತ್ ಬೋಂಡಾ ಮತ್ತು ಮೊಸರು ಬಜ್ಜಿ.